ನಿನ್ನೆ ಅರಕಲಗೂಡು ಶಾಸಕ ಎ ಮಂಜು ಅವರ ವಿರುದ್ಧ ನವೀನ್ ಒಂದು ಆರೋಪವನ್ನ ಮಾಡಿದ್ದ ಸೋಷಿಯಲ್ ಮೀಡಿಯಾದಲ್ಲಿ. ನವೀನ್ ಯಾರು ಅಂತಂದ್ರೆ ಈ ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಅಂತ ಭಾವಿಸಲಾಗಿರುವಂತ ವ್ಯಕ್ತಿ. ಈಗ ಮಂಜು ಅವರು ಉತ್ತರ ಕೊಡ್ತಾ ಇದ್ದಾರೆ, ನವೀನ್ ಯಾರು ಏನು ಅಂತ ನನಗೆ ಗೊತ್ತೇ ಇಲ್ಲ, SIT ತನಿಖೆ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿ ಹೇಳಿಕೆ ಕೊಟ್ಟಿದ್ದ. ಆವತ್ತು ನಾನು ಮದುವೆಗೆ ಹೋಗಿದ್ದು ನಿಜ, ಆದರೆ ನವೀನ್ ಭೇಟಿಯಾಗಿಲ್ಲ. ನವೀನ್ ಹೇಳೋದು ನಾನು ಅವರಿಗೆ ಪೆನ್ಡ್ರೈವ್ ಕೊಟ್ಟಿದ್ದೀನಿ ಅಂತ. ನನ್ನ ಮೇಲಿನ ಆರೋಪದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಬೆಂಗಳೂರಲ್ಲಿ JDS ಶಾಸಕ ಎ ಮಂಜು, ಅರಕಲಗೂಡು ಕ್ಷೇತ್ರದ ಶಾಸಕ ಪ್ರತಿಕ್ರಿಯಿಸಿದ್ದ. ಸತ್ಯ ಹೊರಗೆ ಬರಲಿ ಅಂತ ಇವತ್ತು ನಾನು ದೂರು ಕೊಟ್ಟಿದ್ದೀನಿ. ದೇವೇಗೌಡರಿಂದ ನನ್ನನ್ನು ದೂರ ಮಾಡುವಂತ ಉದ್ದೇಶ ಹೊಂದಿದ್ದಾರೆ. SIT ಈ ನವೀನನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಪೆನ್ ಡ್ರೈವ್ ಕೇಸ್ನ ಹಿಂದೆ ಯಾರೇ ಇದ್ರೂ ಕೂಡ ಶಿಕ್ಷೆ ಆಗಬೇಕು ಅಂತ JDS ಶಾಸಕ ಎ ಮಂಜು ಪ್ರತಿಕ್ರಿಯಿಸಿದ್ದಾರೆ. ಅವರು ಅವ್ರ ಫೇಸ್ಬುಕ್ನಲ್ಲಿ 20ನೇ ತಾರೀಕು ಪೆನ್ ಡ್ರೈವ್ ಸಿಗ್ತದೆ, 21ನೇ ತಾರೀಕು ನಾನು ಅವ್ರಿಗೆ ಮಾರುತಿ ಚೌಲ್ಟ್ರಿಲಿ ಕೊಟ್ಟಿದ್ದೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಬಹುಶಃ ಇವ್ರಿಗೆ ಪೆನ್ ಡ್ರೈವು ರಸ್ತೆಯಲ್ಲಿ ಸಿಕ್ತು ಅಂತ ಹೇಳ್ತಾರೆ. ರಸ್ತೆ ಸಿಕ್ಕಿದ ಮೇಲೆ ನನಗೆ ಯಾಕೆ ಕೊಡಬೇಕು ಅಂತ ಅವ್ರ ಮನಸ್ಸು ಬಂತು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು. ಬಹುಶಃ ಇದರಲ್ಲಿ ನವೀನ್ ಗೌಡ ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ, ಅವನ ಪರಿಚಯನೂ ಇಲ್ಲ ನನಗೆ. ಈಗ ನಾನು ನೆನ್ನೆ ಖಾಸಗಿ ಕಾರ್ಯಕ್ರಮಕ್ಕೆ ಮೈಸೂರು ಬಂದಾಗ TV-ನಲ್ಲಿ ಈ ರೀತಿ ಕೊಟ್ಟಿದ್ದೆ, ಇವರೇ ಯಾಕೆ ಮಹಾನಾಯಕರಾಗಿರಬಾರ್ದು ಅಂತ ಫೇಸ್ಬುಕ್ನಲ್ಲಿ ಅಕೌಂಟಲ್ಲಿ ಹಾಕ್ಕೊಂಡಿದ್ವಿ. ಅವರು 29ನೇ ತಾರೀಕು ಅವರ ಮೇಲೆ ಒಂದು ಕೇಸ್ ಹಾಕಿದಾಗ ಅವರು ಒಂದು ಅಫಿಡೇವಿಟ್ ಕೊಡ್ತಾರೆ ಕೋರ್ಟ್ಗೆ. ನಂದಲ್ಲ ಫೇಸ್ಬುಕ್, ಇದು ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ನನಗೆ ಬೇಲ್ ಕೊಡಿ ಅಂತೇಳಿ ಅವರೇನೆ ಹಾಕ್ತಾರೆ. ಅದು ರಿಜೆಕ್ಟು ಕೂಡ 8ನೇ ತಾರೀಕು ರಿಜೆಕ್ಟು ಕೂಡ ಆಗ್ತದೆ. ಬಹುಶಃ ಇದರಲ್ಲಿ ಅನ್ನಿಸ್ತದೆ ಅವನು ನವೀನ್ ಗೌಡ ಅಂತಕ್ಕಂಥನು ತಪ್ಪಿಸ್ಕೊಳ್ಳೋಕೆ ಸಲುವಾಗಿ, ಈ SITಯ ಒಂದು ಇದನ್ನು ದಿಕ್ ತಪ್ಪಿಸೋಕೆ ಸಲುವಾಗಿ, ಇನ್ವೆಸ್ಟಿಗೇಷನನ್ನು ತಪ್ಪಿಸೋ ಸಲುವಾಗಿ ಈ ರೀತಿಯಾದಂಥ ಹೇಳಿಕೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಬಹುಶಃ ನನಗೆ ಅನ್ನಿಸ್ತದೆ ಇದರಿಂದ ರಾಜಕೀಯ ಷಡ್ಯಂತ್ರ ಇರಬಹುದು. ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ಬೇರೆಯವ್ರ ಥರ ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ನನಗೆ ಅಭ್ಯಾಸ ಇಲ್ಲ. ಅನ್ಲೆಸ್ ನನಗೆ ಫುಲ್ಲು ಕರೆಕ್ಟಾಗಿ ಗೊತ್ತಾಗೋವರೆಗೆ ನಾನು ಯಾರ ಹಿಂದೆ ಇದ್ದಾರೆ ಅನ್ನೋದನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡಲ್ಲ. ಬಟ್ ಅವ್ನು ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. SITಗೆ ಮೊದಲು ಅವನು ನನ್ನ ಮೇಲೆ ಈಗಾಗಲೇ ಇದು ಕೂಡ ಫೇಕ್, ಇದು ಹ್ಯಾಕ್ ಮಾಡಿದ್ದಾರೆ, ನಂದು ಅಲ್ಲ ಅಂತಕ್ಕಂಥದ್ದು ನೆನ್ನೆಯಿಂದನೂ ಕೂಡ ಅದು ಹ್ಯಾಕ್ ಆಗಿದೆ, ಸಿಗ್ತಾ ಇಲ್ಲ. ಬಹುಶಃ ಈಗ ನನಗೆ ಯಾವುದೇ ಕಾರಣದಿಂದ ಅವ್ನು ನಾನು ಭೇಟಿನೂ ಆಗಿಲ್ಲ, ನನಗೆ ಕೊಟ್ಟೂ ಇಲ್ಲ, ನನಗೆ ಸಂಬಂಧನೇ ಇಲ್ಲ, ನನಗೆ ವಿಚಾರನೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಅವ್ನ ಪರಿಚಯನೇ ಇಲ್ಲ ನನಗೆ. ನಾನು ಮದುವೆಗೆ ನನ್ನ ಕ್ಷೇತ್ರದಲ್ಲಿ ಹೋಗಿರೋದು ನಿಜ, ಬಟ್ ಅವ್ನು ನನಗೆ ಭೇಟಿ ಆಗಿರ್ತಕ್ಕಂಥದ್ದಾಗಲಿ ಮಾಡಿರ್ತಕ್ಕಂಥದ್ದಾಗಲಿ ಅದು ಸುಳ್ಳು. ನನಗೂ ಅವನಿಗೂ ಭೇಟಿನೇ ಆಗಿಲ್ಲ. ಅದನ್ನ ನೀವು ಅವ್ರನ್ನೇ ಕೇಳಬೇಕು, ಅದನ್ನ ಅವ್ರನ್ನೇ ಕೇಳೋದು ಸೂಕ್ತ. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಈಗ ಐ ವಾಂಟ್ ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್. ಈಗ ನಾನು ಇದರಲ್ಲಿ ನಾನು ಇವತ್ತು ಕಂಪ್ಲೇಂಟೇ ಕೊಡದೇ ಇದ್ದಿದ್ರೆ ಕರ್ನಾಟಕದ ಜನತೆ ಏನು ತಿಳ್ಕೊಳ್ಳೋರು ಅಂದರೆ ಇವರು ಏನೋ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು. ನನಗೆ ಅನ್ನಿಸ್ತದೆ ಇವತ್ತು ನಾನು ದೇವೇಗೌಡರು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನನಗೆ ಕೊನೆಯ ಒಂದು ಅವಕಾಶವನ್ನು ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ. ನನ್ನನ್ನು ಅವ್ರ ಕುಟುಂಬದಿಂದ ದೂರ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು. 21ನೇ ತಾರೀಕು ಕೊಟ್ಟಿದ್ದೀನಿ ಅಂದವರು 29ನೇ ತಾರೀಕು ಕೋರ್ಟಿಗೆ ಕೊಟ್ಟಾಗ ಅಫಿಡೇವಿಟಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ? ನನ್ನ ಫೇಕ್ ಅಕೌಂಟ್ ಅಂತ ಯಾಕೆ ಹೇಳ್ತಾರೆ? ಈಗ ಯಾಕೆ ಅದನ್ನ ಹೇಳ್ತಾರೆ? ಫೇಸ್ಬುಕ್ ಅಕೌಂಟ್ ಫೇಕ್ ಇದೆ ಅಂತಂದ್ಮೇಲೆ ನೋ ಫೇಸ್ಬುಕ್ ಅಕೌಂಟ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೊಂಡಿರೋದು ಇದು ಅವರು. ಹೊಸ ಅಕೌಂಟ್ ಅಲ್ಲ. ಈಗ ಅದು ನೆನ್ನೆಯಿಂದ ಬ್ಲಾಕ್ ಆಗಿದೆ. ಯಾಕೆ ಬ್ಲಾಕ್ ಮಾಡಬೇಕು? ಇಫ್ ಈಸ್ ಕರೆಕ್ಟ್ ಯು ವುಡ್ ಹ್ಯಾವ್ ಕಂಟಿನ್ಯೂಡ್ ದಟ್. ಸೊ ಅದರಿಂದ ಇಲ್ಲಿ ಏನು ಅಂದರೆ ಈ ಒಂದು ಇದನ್ನ ದಿಕ್ ತಪ್ಪಿಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ. ಬಹುಶಃ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಕೂಡಲೇ ಬಂದು ನಿಜವಾಗಿ ಏನು ಅನ್ನೋದನ್ನ ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ ಸಿಗಬೇಕು ಅಂತಕ್ಕಂಥದ್ದು, ನಾನು ಇದರಲ್ಲಿ ಪಾಲ್ದಾರ ಅಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು ಅಂತದ್ದೇ ಕಂಪ್ಲೇಂಟ್. ಥ್ಯಾಂಕ್ ಯು. ಮತ್ತೊಂದು ಕಡೆಯಲ್ಲಿ ಈಗ ನವೀನ್ ಗೌಡ ಮೇಲೆ ಹಾಸನ್ ಸೆಂಟ್ ಪೊಲೀಸ್ ಸ್ಟೇಷನ್ ಒಂದು ಪ್ರಕರಣ ದಾಖಲಾಗಿದೆ. ಸೊ ಆ ಪ್ರಕರಣವನ್ನು ಕೂಡ SIT ತಮ್ಮ ಇದಕ್ಕೆ ತೆಗೆದುಕೊಂಡಿದ್ದಾರೆ.
ಸೊ ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ನವೀನ್ ಗೌಡನ್ನ ವಶಕ್ಕೆ ಪಡೆಯುವಂಥದ್ದು ಅಥವಾ ಏನು ಆಗ್ಲಿಲ್ಲ ಆದ್ರೂ ಎಲ್ಲೋ SITಗೆ ಚಾಲೆಂಜ್ ಆಗಿ ಪೋಸ್ಟಿಂಗ್ ನಾವು ಇವಾಗ ಬಂದಿರೋದೇ ಮೊದಲು SIT ಅವರು ಮೊದಲು ಅವನನ್ನ ರಿಕವರಿ ಮಾಡಿ ಎಲ್ಲಿದ್ದಾನೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ ಒತ್ತಾಯ ನಮ್ದು. ದಟ್ ಇಸ್ ಮೈ ಮೇನ್ ಇಂಟೆನ್ಷನ್. ಆಗ್ತಾನೆ ಎಲ್ಲ ಗೊತ್ತಾಗೋದು, ಆಗ್ತಾನೆ ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಥವಾ ಅಲ್ಲಿದ್ದಾಗ ಕೊಟ್ಟಿರೋದು ನೋಡಿ, ದಾಖಲೆ ಇದೆ ನೋಡಿ, ಅದು ಹೇಳಕ್ಕೆ ಅದಕ್ಕೆ ಅವಕಾಶ ಅಲ್ವಾ ಅದು? ದಟ್ಸ್ ಆಲ್ ಯು ವಾಂಟ್. ಇದರಲ್ಲಿ ಯಾರೇ ಹಿಂದ್ಗಡೆ ಇರಲಿ, ಯಾರು ತಪ್ಪಿಸ್ತಾ ಇರಲಿ, ದೇ ಶುಡ್ ಬಿ ಪನಿಷ್ಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.